ವೆಲ್ಕಮ್ ಟು ಹೆಲ್ತಿ ಬೇಕ್ ಆ್ಯಂಡ್ ಕುಕ್. ಸೊ ಇಲ್ಲಿ ನಾನು ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿ ಗೆಣಸಿನ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಸಿಹಿ ಗೆಣಸನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅದರ ಸಿಪ್ಪೆನ ತೆಕ್ಕೋಬೇಕು. ಇದು ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಸೊ ಹೆಲ್ದಿಯಾಗಿ ಮಾಡ್ಕೋಬೋದು, ಬೆಲ್ಲ ಹಾಕಿ ಮಾಡ್ಕೋಬೋದು. ಸಕ್ಕರೆ ಇಷ್ಟ ಇದ್ದವ್ರು ಸಕ್ಕರೆ ಹಾಕ್ಕೊಳ್ಬೋದು, ಬಟ್ ಸಕ್ಕರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಬೆಲ್ಲನ ಹಾಕಿ ಮಾಡಿಬಿಟ್ಟಿದ್ದೀನಿ. ಸೊ ಎಲ್ಲ ಸಿಪ್ಪೆ ಈ ಥರ ತೆಕ್ಕೋಬೇಕು. ಸಿಪ್ಪೆ ತೆಕ್ಕೊಂಡು ಆದಮೇಲೆ ನಾವು ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಕೆಲವೊಂದು ಸತಿ ಏನು ಮಾಡ್ತಾರೆ ಅಂತ ಹೇಳಿದರೆ ಕಟ್ ಮಾಡ್ಕೋತಾರೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಾಡ್ತಾರೆ. ಮ್ಯಾಶ್ ಮಾಡಿದರೆ ಚೆನ್ನಾಗಿರುತ್ತೆ. ಸಿಹಿಗೆ ಅನುಗುಣವಾಗಿ ಬೆಲ್ಲನ ಹಾಕ್ಕೋಬೇಕು. ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಬಳಸ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ಬೇಕು. ತೆಂಗಿನಕಾಯಿ ಹಾಲು ಹಾಕದೇ ಇದ್ರೂ ನಡೆಯುತ್ತೆ. ಅದಾದಮೇಲೆ ಬೆಲ್ಲ ಎಲ್ಲ ಕುದಿದು ಆದಮೇಲೆ ಏಲಕ್ಕಿ ಪುಡಿ ಹಾಕ್ಕೋಬೇಕು. ಏಲಕ್ಕಿ ಪುಡಿನ ಹಾಕ್ಕೊಂಡ್ರೆ ಒಂದು ಒಳ್ಳೆ ಅರೋಮಾ ಬರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ದಪ್ಪ ತೆಂಗಿನಕಾಯಿ ಹಾಲನ್ನು ಕೂಡ ಹಾಕ್ಕೋಬೇಕು. ಫಸ್ಟಿಗೆ ತೆಳ್ಳಗಿನ ತೆಂಗಿನಕಾಯಿ ಹಾಲು ಮತ್ತು ದಪ್ಪನೆಯ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೆಸಿದ್ರೆ ಸಿಹಿ ಗೆಣಸಿನ ಪಾಯಸ ರೆಡಿ ಆಗುತ್ತೆ. ಸೊ ಮ್ಯಾಶ್ ಮಾಡಿದರೆ ಏನು ಅಂದರೆ ಮಂದ ಬರುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಏನಾದರೂ ಹಾಕಿ ಅದನ್ನ ಮಿಶ್ರ ಮಾಡಬೇಕಾಗತ್ತೆ ಕಟ್ ಮಾಡಿಕೊಂಡ್ರೆ. ಇಲ್ಲಾಂದರೆ ಅಕ್ಕಿ ಹಿಟ್ಟು ಹಾಕೋ ಅವಶ್ಯಕತೆ ಇರೋದಿಲ್ಲ. ಮ್ಯಾಶ್ ಮಾಡಿದರೆ ಅದುವೇ ಒಂದು ಟೆಕ್ಸ್ಚರ್, ಒಳ್ಳೆ ಟೆಕ್ಸ್ಚರ್, ಪಾಯಸದ ಟೆಕ್ಸ್ಚರ್ ಕೊಡುತ್ತೆ ಅದಕ್ಕೆ. ಸೊ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ. ಹಾಗೆ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ, ದ್ರಾಕ್ಷಿನ ಹಾಕ್ಕೊಂಡ್ರೆ ಸಿಹಿ ಗೆಣಸಿನ ಪಾಯಸ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಹೆಲ್ತಿ ಕೂಡ, ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ತುಂಬಾ ಉಪಯೋಗ ಇದೆ ಆರೋಗ್ಯಕ್ಕೆ ಸಿಹಿ ಗೆಣಸಿಂದ. ಬೇರೆ ಬೇರೆ ಥರ ಇದನ್ನು ನಾವು ದೇಹಕ್ಕೆ ತಗೊಳ್ಬೋದು. ಸೊ ಮುಂದಿನ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಕುಕ್ಕಿಂಗ್.